ಇನ್ನು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಕುರಿತಂತೆ ಕೂಡ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಥವಾ ಸರ್ಕಾರ ಏನು ನಡವಳಿಕೆಯನ್ನು ತೋರಿಸ್ತಾ ಇದೆ ಅದು ರಾಜ್ಯದ ದುರಂತ, ದುರಾದೃಷ್ಟ ಅಂತ ಹೇಳಿದ್ದಾರೆ. ಕಾಲ್ತುಳಿತಕ್ಕೆ ಒಳಗಾದ ಕುಟುಂಬಗಳು ಸಂಕಷ್ಟದಲ್ಲಿವೆ. ಯಾರಿಗೂ ಕೂಡ ಪೂರ್ಣ ಪ್ರಮಾಣದ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. 17,000 ನಮಗೆ ಕೇಸಸ್ ಡೈರೆಕ್ಟಾಗಿ ಸಿಕ್ಕಿದೆ. ಅದನ್ನು ನಮ್ಮ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಮತ್ತು ಸರ್ಕಾರದ ಜೊತೆಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಬೇಕು ಅಂತ ಇದ್ದೀವಿ. ವಿ ಆರ್ ಜಸ್ಟ್ ಕ್ರಾಸ್ ಚೆಕಿಂಗ್ ಎ ಫ್ಯೂ ಆಫ್ ದ ಥಿಂಗ್ಸ್. ಅದನ್ನು ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡ್ಕೊಂಬಿಟ್ಟು ಅವರಿಗೆ ಡೀಟೇಲ್ಸ್ನ ಕೊಟ್ಟುಬಿಟ್ಟು ದೆನ್ ಫರ್ದರ್ ನಾವು ಎಲ್ಲಿ ಈ ನುಸುಳುಕೋರು ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಬೆಂಗಳೂರು ಮತ್ತು ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ರೆಸ್ಟ್ ಆಫ್ ದ ಅರ್ಬನ್ ಏರಿಯಾಸಲ್ಲಿ ಅಂದರೆ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದಿದ್ದಾವೆ. ರೂರಲ್ ಸೈಡಿಗೆ ಕಾಫಿ ಎಸ್ಟೇಟ್ಸಲ್ಲಿ ಮತ್ತು ಈ ಕಡೆಗೆ ಜಾಸ್ತಿ ಇರ್ತಕ್ಕಂಥದ್ದಿದ್ದಾರೆ. ಸುಮಾರು ಓನ್ಲಿ ಇನ್ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ದ ಎಸ್ಟಿಮೇಟೆಡ್ ಈಸ್ ಅಬೌಟ್ 1 lakh 1.5 lakh ವರ್ಗೂ ಕೂಡ ವರ್ಕರ್ಸ್ಗಳು ಇದ್ದಾರೆ ಅನ್ನೋದು ನಮ್ಮ ಭಾವನೆ ಇದೆ. ಹಾಗಾಗಿ ಇದನ್ನು